ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದು ಅವರ ನೆರವಿಗೆ ಸರ್ಕಾರ ಧಾವಿಸಬೇಕು. ಜೊತೆಗೆ ರಾಜ್ಯವನ್ನು ಬರಪೀಡಿತ ಎಂದು ಘೋಷಿಸುವಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದರು. ಬೆಂಗಳೂರಿನಲ್ಲಿಂದು ಅವರು ಕಾವೇರಿ ನದಿ ನೀರು ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರ ಸಮರ್ಥ ವಾದ ಮಂಡಿಸಿಲ್ಲ, ಹೀಗಾಗಿ ಹಿನ್ನಡೆಯಾಗಿದ್ದು ಮೈಸೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಬರಗಾಲ ಹೆಚ್ಚಾಗಿದೆ, ಆದರೂ ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದರು. ಇಷ್ಟು ಹಣ ಬಿಡುಗಡೆ ಮಾಡಿದಿರಿ, ಇಷ್ಟು ರೈತರು ಸಿಕ್ಕಿದೆ, ಇಷ್ಟು ದನ ಜಾನುವಾರುಗಳಿಗೆ ಇಷ್ಟು ಗೋಶಾಲೆ ಕಟ್ಟಿದಿರಿ, ಏನೂ ಇಲ್ಲ. ಬರೀ ಸ್ಟೇಟ್ಮೆಂಟ್ ಅಲ್ಲೇ ಸರ್ಕಾರ ನಡೆಸ್ತಾ ಇದ್ದಾರೆ ಇವರು. ನಾವು ವಿಧಾನಸಭೆ ಒಳಗಡೆನೆ ಇದನ್ನ ಚರ್ಚೆ ಮಾಡಬೇಕು ಅಂತ ನಾವು ಜೆಡಿಎಸ್ ಅವರ ಜೊತೆನೂ ಕೂಡ ಮಾತುಕತೆ ಮಾಡಿದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಿಲ್ಲ, ಬರಗಾಲದಿಂದ ತತ್ತರಿಸಿರುವ ರೈತರಿಗೆ ಅಗತ್ಯ ಪರಿಹಾರ ನೀಡಬೇಕು. ಆರೋಪ ಎದುರಿಸುತ್ತಿರುವ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದರು. ಬರ, ಕೆಪಿಎಸ್ಸಿ ಬಿಡದಿ ವಿಚಾರ ಇರ್ಬೋದು, ನೈಸ್ ಟೌನ್ಶಿಪ್ ಇರ್ಬೋದು, ಎಲ್ಲ ವಿಚಾರಗಳಿಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ತತ್ಕ್ಷಣ ಅವ್ರನ್ನ ಕ್ಯಾಬಿನೆಟ್ ಕೈ ಬಿಡಬೇಕು ಅಂತೇಳಿ ಮತ್ತೊಮ್ಮೆ ಇವತ್ತು ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಜೆಡಿಎಸ್ ಮುಖಂಡ ಎಚ್ಡಿ ರೇವಣ್ಣ ರಾಜ್ಯದಲ್ಲಿ ರೈತರು ಬೆಳೆದ ಬೆಳೆ ನಾಶವಾಗಿದ್ದು ಸರ್ಕಾರ ಕೂಡಲೇ ಬೆಳೆ ಪರಿಹಾರ ನೀಡಬೇಕು, ನೀರಾವರಿ ಪ್ರದೇಶಗಳ ರೈತರಿಗೆ ನೀರು ಹರಿಸಲು ಆದ್ಯತೆ ನೀಡಬೇಕು. ಈ ಎಲ್ಲ ವಿಷಯಗಳ ಕುರಿತು ಬಿಜೆಪಿ ಜೊತೆ ಸೇರಿ ತಾವು ಹೋರಾಟ ಮಾಡಲಿದ್ದೇವೆ ಎಂದು ಹೇಳಿದರು. ಯಾವುದೇ ನೀರು ಬಂದು ಕೃಷಿ ಚಟುವಟಿಕೆಗಳಿಗೆ ಒಂದು ಹನಿ ನೀರು ಬಂದಿಲ್ಲ, ಸಂಪೂರ್ಣ ರೈತರು ಬಂದು ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಕೃಷಿ ಏನು ಜಮೀನಿದೆ, ಮರಳು ಭೂಮಿನಲ್ಲೂ ಸಹ ಇವತ್ತು ಯಾವುದೇ ಬೆಳೆ ಮಾಡಿಲ್ಲ.